ನಮ್ಮ ಹೆಸರು ಮುನ್ರಾಜು ಅಂತ ಹೇಳ್ಬಿಟ್ಟು ಮಲ್ಯಾಪುರದ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿದ್ವಿ. ಮಲ್ಯಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅವ್ಯವಹಾರಗಳ ಬಗ್ಗೆ ನಾವು ಸುಮಾರು 2025 ಜನವರಿಯಲ್ಲಿ ನಾವು ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಿದ್ವಿ. ಆದರೂ ಹಿಂದೆ ಸುಮಾರು ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಸುಮಾರು 10 ವರ್ಷದಿಂದ ಅವರು ಕಾರ್ಯನಿರ್ವಹಿಸ್ತಾಯಿದ್ರು. ನಾವು ಬಂದ ಮೇಲೆ ನಾವು ಒಂದು 2 ವರ್ಷ ಆಯಿತು. ನಾವು ಬಂದು 2023ರಲ್ಲಿ ಅಧ್ಯಕ್ಷರಾದ್ವಿ. ಅಧ್ಯಕ್ಷರು ಆಯ್ಕೆ ಆದಮೇಲೆ ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಯಾವುದೇ ಪುಸ್ತಕ ದಾಖಲೆಗಳು ಕೊಡ್ತಾ ಇರಲಿಲ್ಲ. ಕೊಡ್ತಿಲ್ದಿದ್ದ ಕಾರಣದಲ್ಲಿ ನಾವು ಅನುಮಾನ ಬಂತು. ಮನೆಗೆ ಚೆಕ್ ಬುಕ್ಕು ಮತ್ತು ಇತರೆ ಡಾಕ್ಯುಮೆಂಟ್ಸು ಕಳಿಸ್ಕೊಡ್ತಾಯಿದ್ರು ಸದಸ್ಯರ ಟೆಸ್ಟರ್ ಕೈಯಲ್ಲಿ. ಅದನ್ನು ಒಂದು 2-3 ಸಾರಿ ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡೋದಕ್ಕೆ ನೀವು ಮತ್ತೆ ಇದನ್ನೇ ಪುನರಾವರ್ತಿ ಮಾಡಿದ್ರೆ ನಾನು ಯಾವುದೇ ಸಿಗ್ನೇಚರ್ ಹಾಕಲ್ಲ, ರೈತರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಮನೆಯಲ್ಲಿ ಸೈನ್ ಹಾಕಿ ಕಳಿಸ್ತಾಯಿದ್ವಿ. ಅದಾದ ನಂತರ ನಾವು ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಿದ್ವಿ. ಸೂಪರ್ವೈಸರ್ಗೆ ಏನಂತ ತಿಳ್ಬಿಟ್ಟು, ಸರ್ ಸಂಘದಲ್ಲಿ ಸ್ವಲ್ಪ ಅನುಮಾನಗಳು ಬರ್ತಾಯಿದ್ದಾವೆ, ಪ್ಯಾಟು ಮತ್ತು ಲಾಭಾಂಶದಲ್ಲಿ ಇದಾಗ್ತಾಯಿದೆ, ಕಾರ್ಯದರ್ಶಿ ಅವ್ರದ್ದು ಸ್ವಲ್ಪ ನೀವು ಗಮನ ಕೊಟ್ಟು ಇದು ಮಾಡಬೇಕು ಅಂತ ನಾವು ಕೇಳ್ಕೊಂಡಾಗ ಅವರು ನಮ್ಮ ಮಾಹಿತಿ ಕೊಟ್ಟರು. ಬರ್ತೀವಿ ಸರ್, ನೋಡ್ತೀವಿ ಅಂತ ಹೇಳಿದರು. ಆದರೆ ನಮ್ಮನ್ನು ಬಿಟ್ಟು 2-3 ಸಾರಿ ಬಂದವರು ಕಾರ್ಯನಿರ್ವಹಿಸಿದ್ರು. ಚೆಕ್ ಮಾಡಿದಾಗ ಕೆಲವೊಂದು ದಾಖಲೆಗಳು ಪ್ಯಾಟು 9.9 ಹಾಕೋಂತ ಇದ್ದ ನಂಬರ್ ಬಂದ್ಬಿಟ್ಟು ಖಾತೆ ನಂಬರ್ ಬಂತು 89 ಮುನಿಯಪ್ಪ ಅಂತ ಹೇಳ್ಬಿಟ್ಟು ಕಾರ್ಯದರ್ಶಿ ಅವರ ತಂದೆ ಹೆಸರಲ್ಲಿ ಹಾಲಾಗ್ತಾಯಿದ್ರು. ಅವರ ಹಾಲಕ್ಕೆಲ್ಲ 9.9 ಹಾಕ್ಕೊಂತಾಯಿದ್ರು. ಈ ಅವ್ಯವಹಾರಗಳನ್ನ ಆಗ್ತಾಯಿದ್ದನ್ನು ನಾವು ನೋಡ್ಬಿಟ್ಟು ಅವರು ನೋಟಿಸ್ ಕೊಟ್ಟರು. ಆಮೇಲೆ ಪ್ಯಾಟು ಒಂದು ಕಡೆ ಆಯಿತು ಅಂದರೆ ಆಮೇಲೆ ವಾಟರ್ ಪ್ಲ್ಯಾಂಟ್ ಒಂದು ಇತ್ತು. ವಾಟರ್ ಪ್ಲ್ಯಾಂಟಲ್ಲಿ ಸದಾ 7,000 ರೂಪಾಯಿ ಬರ್ತಾಯಿತ್ತು ತಿಂಗಳಿಗೆ. ನಮ್ಮ 3,000 ರೂಪಾಯಿ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿದ್ರು. ಅದನ್ನು ಸ್ವಲ್ಪ ಗಮನ ಹರಿಸ್ಕೊಂಡ್ವಿ. ಅದಾದ ಮೇಲೆ ಇದು ಪೀಡು ಮತ್ತು ತುಪ್ಪ ಅಂತ ಹೇಳ್ಬಿಟ್ಟು ಸ್ಟಾಕ್ ಐತೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲದೇ ಸುಮಾರು 2 ಲಕ್ಷ ರೂಪಾಯಿ ಅವ್ರ ಕಡೆ ಇದು ಮಾಡ್ಕೊಂಡಿದ್ರು. ಸ್ಟಾಕ್ ಐತೆ ಅಂತ. ಅದನ್ನು ನಾವು ಸೂಪರ್ವೈಸರ್ ಗಮನ ತಂದು ಸೂಪರ್ವೈಸರ್ಗೆ ಹೇಳಿದ್ವಿ. ಸೂಪರ್ವೈಸರ್ ಅದನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ಸ್ಟಾಕ್ ಇರಲಿಲ್ಲ. ಸ್ಟಾಕ್ ಇಲ್ದಿದ್ದಾಗ ಅವ್ರು ನೋಟಿಸ್ ಕೊಟ್ಟರು, ನೀವಿಲ್ಲ ಇಷ್ಟೆಲ್ಲ ಅವ್ಯವಹಾರಗಳು ಮಾಡಿ ಇದಾಗಿದೆ, ಇದನ್ನು ಇಷ್ಟು ಕಟ್ಟಬೇಕು, 1,55,000 ರೂಪಾಯಿ ಚಿಲ್ಲರೆ ಸಮಥಿಂಗು ಅವರು ಇದು ಕೊಡಬೇಕು, ನೀವು ಕಟ್ಟಲೇಬೇಕು ಅಂತ ನೋಟಿಸ್ ಕೊಟ್ಟರು. ಆ ನೋಟಿಸ್ ಕೊಟ್ಟಿದ್ದಕ್ಕೆ ಅವರು ಯಾವುದೇ ಪ್ರತ್ಯುತ್ತರ ಇರಲಿಲ್ಲ. ಅದಾದಮೇಲೆ ಮತ್ತೆ ಡಿ ಎಮ್ ಸಾಹೇಬ್ರು ನೋಟಿಸ್ ಕೊಟ್ಟರು. ನೀವು ಇದು ಸಂಘಕ್ಕೆ ನಷ್ಟ ಆಗಿರೋದನ್ನು 1 ತಿಂಗಳೊಳಗಡೆ ಕೊಡಬೇಕು ಅಂತ ಅವರು ಆದೇಶ ಮಾಡಿದ್ರು. ಅವ್ರಿಗೂ ಯಾವುದೇ ಇದು ಮಾಡಲಿಲ್ಲ, ಮಾಹಿತಿ ಕೊಡಲಿಲ್ಲ. ಅದಾದಮೇಲೆ ನಾವು ಎಲ್ಲರೂ ಸಂಘದಲ್ಲೆಲ್ಲ ಮೀಟಿಂಗ್ ಮಾಡಿ ನಾವು ಕಮಿಟಿಯವರೆಲ್ಲ 11 ಜನ ಏನಿದು ಕಮಿಟಿಯವರೆಲ್ಲ ಕೂತ್ಕೊಂಡು ಮಾತುಕತೆ ಮಾಡಿ ನಾವು ಒಂದು ಡಿಸಿಷನ್ ಬಂದ್ವಿ. ಅವ್ರಿಗೊಂದು ನೋಟಿಸು ಸರ್ವ್ ಮಾಡಿದ್ವಿ. ಒಂದೇ ನೋಟಿಸ್ ಸರ್ವ್ ಮಾಡಿದಾಗ ಅವರು ಯಾವುದೇ ಮಾಹಿತಿ ಸಿಗಲಿಲ್ಲ. 6/2ಕ್ಕೆ ಸೂಪರ್ವೈಸರ್ಗೆ ಹೇಳಿ ಮತ್ತು ಡಿ ಎಮ್ ಸಾಹೇಬ್ರಿಗೆ ಹೇಳಿ ಒಂದು ಮೀಟಿಂಗ್ ಮಾಡಿದ್ವಿ. 6/2/2025ರಲ್ಲಿ ಅವರು ಬಂದು ಸಲಹೆಗಳು ಎಲ್ಲ ನೋಡಿ ಮತ್ತು ಕಾರ್ಯದರ್ಶಿಯವ್ರನ್ನೂ ಮತ್ತು ನಮ್ಮನ್ನೆಲ್ಲನೂ ಕಾರ್ಯಕಾರಿ ಮಂಡಳಿಯವ್ರನ್ನೆಲ್ಲನೂ ವಿಚಾರಿಸಿ ಮಾಡಿದಾಗ ಕೆಲವೊಂದು ಲೋಕಲ್ ಸೇಲ್ ಬುಕ್ಕಲ್ಲಿ ಬಂದ್ಬಿಟ್ಟು 8 ಲೀಟ್ರು ಅಂತ ತೋರಿಸ್ತಾ ಇತ್ತು ಅವರು ಕ್ಯಾಶ್ ಬುಕ್ಕಲ್ಲಿ. ಆದರೆ ಮಾರಾಟದ ಬುಕ್ಕಲ್ಲಿ 25 ಲೀಟ್ರ್ ಇತ್ತು. 10-15 ಲೀಟ್ರ್ ಡಿಫ್ರೆನ್ಸ್ ಇದೆ, ಯಾಕಿದೆ, ಎಲ್ಲಿದೆ ಅಂತ ಬಿಟ್ಟು ಕೇಳಿದಾಗ ಆ ಬುಕ್ಗಳೆಲ್ಲ ಸರಿಯಾಗಿ ಇದಿಲ್ದಿರ ಮಾಡಿದರು. ಮತ್ತು ಅದಾದಮೇಲೆ ಆಡಿಟ್ರವ್ರಿಗೆ ನಾವು ಒಂದು ಲೆಟ್ರ್ ಕೊಟ್ವಿ. ಆಡಿಟ್ರವ್ರಿಗೆ ಲೆಟ್ರ್ ಕೊಟ್ಟು ಆಡಿಟ್ರ್ ಮಾಡಬೇಕಾದ್ರೆ ನಮ್ಗೆ ಹಿಂಗಾಗಿದೆ, ಇವತ್ತನ್ನು ಸರಿಯಾಗಿ ಪರಿಶೀಲನೆ ಮಾಡಬೇಕು ನೀವು ಅಂತ ಆಡಿಟ್ರವ್ರಿಗೆ ಹೇಳಿದ್ವಿ. ಆಡಿಟ್ರವರು ಅದನ್ನು ಗಮನದಲ್ಲಿ ಇಟ್ಕೊಂಡು ಆಡಿಟ್ ಮಾಡಬೇಕಾದ್ರೆ ಅದನ್ನೆಲ್ಲ ಚೆಕ್ ಮಾಡಿದ್ರು. ಸರ್ ಇದೆಲ್ಲ ಬಂದ್ಬಿಟ್ಟು ನಿಮ್ಮ ಸೂಪರ್ವೈಸರ್ ಎಲ್ಲ ನೋಡಬೇಕಾಗಿತ್ತು ಅಂದರು. ಅವರ ಹೇಳಿಕೆ ಪ್ರಕಾರದಲ್ಲಿ ಆಡಿಟಿಂಗ್ ಮಾಡಬೇಕು, ಅವ್ರಿಗೂ ಮಾಹಿತಿ ಕೊಟ್ಟಿದ್ವಿ. ಅದಾದಮೇಲೆ ನಾವು ಏರ್ ಸಾಹೇಬರಿಗೆ ಲೆಟ್ರ್ ಕೊಟ್ವಿ. ಏರ್ ಸಾಹೇಬ್ರ ಹತ್ರನೂ ಹೋಗಿ ನಾವು ಮಾಹಿತಿ ಕೊಟ್ಟಾಗ ಅವ್ರು ಆಯಿತು, ನೀವು ಲೆಟ್ರ್ ಒಂದು ಕೊಡ್ರಿ, ಲೆಟ್ರ್ ಮುಖಾಂತರದಲ್ಲಿ ನಾವು ಇದು ಮಾಡಿಕೊಡ್ತೀವಿ, ಕಾರ್ಯದರ್ಶಿ ಕ್ರಮ ತೊಗೊತೀವಿ ಅಂತ ಹೇಳಿದ್ರು. ಮತ್ತು ನಾವು ಇವರು ಏರ್ ಹತ್ರ ಕೊಟ್ಟಿದ್ದಾದಮೇಲೆ ನಾವು ಮತ್ತೆ ಅವರು ನಮಗೊಂದು ಮಾಹಿತಿ ಕೊಟ್ಟರು. ಅವರು ಸೂಪರ್ ಸೆಟ್ ಇದು ಕಾರ್ಯದರ್ಶಿ ಅವ್ರನ್ನ ಅಮಾನತ್ ಮಾಡಬೇಕು ಅನ್ನೋದಕ್ಕೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು. ಈಗ 6 ಜನ ಅವ್ರ ಮಾವ, ಅತ್ತೆ, ಮಾವ ಆಗೋಂಥವ್ರು, ಚಿಕ್ಕಪ್ಪ ಮತ್ತು ಅಣ್ಣ, ಇವರು ಸಂಬಂಧಿಕರನ್ನೇ ನೀವು ಸೂಪರ್ ಸೆಟ್ಟು ಮಾಡೋದಕ್ಕೆ ರಾಜೀನಾಮೆ ಕೊಟ್ಟರು ಅಂತ ಹೇಳ್ಬಿಟ್ಟು ಅವರೇ ಸಿಗ್ನೇಚರ್ ಮಾಡ್ಕೊಂಡು ಮತ್ತು ಅವರೇ ಹೋಗ್ಬಿಟ್ಟು ಇಲ್ಲ ಇವರೇ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಪ್ಪಿಸಿ ಅವ್ರನ್ನ ಮಾತಾಡ್ಸೋಡೆ ಸೂಪರ್ ಸೆಟ್ ಮಾಡಿ ಈ ಥರ ಅವ್ಯವಹಾರ ಮಾಡಿದ್ರು.
ನಾವು ಸಿ ಡಿ ಅವ್ರಿಗೂ ಮಾಹಿತಿ ಕೊಟ್ವಿ. ಸಿ ಡಿ ಅವ್ರು ಬಂದು ಪರಿಶೀಲನೆ ಮಾಡ್ತೀವಿ ಅಂದರು, ಚೈತ್ರ ಮೇಡಮ್ ಅಂತ. ಅವರು ಸಿ ಡಿ ಅವರು ಯಾವುದೇ ತನಿಖೆ ತಗೊಳ್ಲಿಲ್ಲ, ಏರ್ ಸಾಬ್ರಲ್ಲೂ ತೊಗೊಳ್ಲಿಲ್ಲ. ನಾವು ಕೊಟ್ಟು ಬಂದು 24ನೇ ತಾರೀಕು, ನಾವು 26ನೇ ತಾರೀಕು ಮೀಟಿಂಗ್ ಅಂತ ಬಿಟ್ಟು ಹಾಕ್ಕೊಂಡ್ವಿ. ಡಿಸೆಂಬರ್ 26ನೇ ತಾರೀಕು ಮೀಟಿಂಗ್ ಹಾಕ್ಕೊಂಡಿದ್ವಿ. ನವಂಬರ್ 26ನೇ ತಾರೀಕು ಮೀಟಿಂಗ್ ಹಾಕ್ಕೊಂಡ್ವಿ. 26ನೇ ತಾರೀಕು ಎಲ್ಲ ಮೀಟಿಂಗ್ ಬಂದಿದ್ದಾರೆ, ಸದಸ್ಯರುಗಳೆಲ್ಲ ಬಂದಿದ್ದಾರೆ. ಕಮಿಟಿ ಎಲ್ಲ ಕೂತ್ಕೊಂಡು ಅವತ್ತು ನಿಮ್ಮ ಕೈಯಲ್ಲಿ ಏನಾದರೂ ಮಾಡ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ಅದೇ ಕಾರ್ಯದರ್ಶಿ ಆದ ಮಂಜುನಾಥ್ MM ಅವರು ನಮ್ಮ ದಬ್ಬಾಳಿಕೆಯಿಂದ ಬುಕ್ಗಳೆಲ್ಲ ಆಯಿತು, ಬೀಗ ಹಾಕ್ಕೊಂಡು ಅವರು ಹೊರಟೋದ್ರು. ನಾವು ಸುಮಾರು ಒಂದು ಗಂಟೆ ಕಾಲ ನಾವು ಅಲ್ಲಿ ಸಂಘದಲ್ಲಿ ಕಾತ್ವಿ. ಡೈರೆಕ್ಟರ್ಗಳೆಲ್ಲ ಬರಲೇ ಇಲ್ಲ. ಆ ವಿಷಯ ತೊಗೊಂಡೋಗ್ಬಿಟ್ಟು ನಾವು ಏರ್ ಸಾಹೇಬ್ರ ಹತ್ರ ಮಾಹಿತಿ ಕೊಟ್ವಿ. ಏರ್ ಸಾಹೇಬರು ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಬಂದು ಅಮಾನತ್ ಮಾಡಿರಿ ಅಂತ ಹೇಳಿದ್ರು. ಅದಕ್ಕಿಂದನೇ ಫೋರ್ಜರಿ ಸಿಗ್ನೇಚರ್ಗಳು ಮಾಡಿರೋದನ್ನು ಇಟ್ಕೊಂಡವರು 15ನೇ ತಾರೀಕು ನಮಗೆ ನೋಟಿಸ್ ಕೊಟ್ಟರು ಅಂತ ಹೇಳ್ಬಿಟ್ಟು ಅದನ್ನು ನಾವು ಏರ್ ಸಾಹೇಬ್ರ ಹತ್ರ ದಾಖಲೆಗಳು ಪರಿಶೀಲನೆ ಮಾಡಿ ಈಸ್ಕೊಂಡಾಗ ಲಾಸ್ಟಲ್ಲಿ ಕೊನೆಯಲ್ಲಿ ಗೊತ್ತಾಯಿತು ಇವರು ಸೂಪರ್ ಸೀಟ್ ಮಾಡಬೇಕಾದ್ರೆ 15ನೇ ತಾರೀಕು ಕೊಟ್ಟೆವ್ರು ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಫೋರ್ಜರಿ ಸಿಗ್ನೇಚರ್ಗಳು ಮಾಡ್ಕೊಂಡು ಅವರು ಸೂಪರ್ ಸೀಟ್ ಮಾಡಿ ನಮ್ಮ ಸಂಘದನ್ನು ತುಂಬ ನಷ್ಟ ಆಗಿದೆ. ಸುಮಾರು ಒಂದು 20 ಲಕ್ಷ ರೂಪಾಯಿ ನಷ್ಟ ಮಾಡಿದ್ದಾರೆ. 24 ಲಕ್ಷ ನೀರಿನಲ್ಲಿ ಸುಮಾರು ಒಂದು 3-4 ಲಕ್ಷ 5 ವರ್ಷದಿಂದ ಮಾಡಿದ್ದಾರೆ. ಆಮೇಲೆ ಲೋಕಲ್ ಸೇಲಲ್ಲಿ ಒಂದು ಸುಮಾರು 4,5 ಲಕ್ಷ ಅವ್ಯವಹಾರ ಮಾಡಿದ್ದಾರೆ. ಮತ್ತು ಪ್ಯಾಟು ಇದರಲ್ಲಿ ಪ್ರತಿದಿನ 500 ರೂಪಾಯಿ ಅಂತೆ ಸುಮಾರು 10 ವರ್ಷದಿಂದ ಅವ್ರ ತಂದೆ ಹೆಸರಲ್ಲಿ 9.9 ಅಂತ ಹೇಳ್ಬಿಟ್ಟು ನಮ್ಮ DR ಸಾಹೇಬ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಯಾವುದರಲ್ಲಿ 9.9 ಬರೋದೇ ಇಲ್ಲ ಪ್ಯಾಟು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅದು ಅವ್ರು ನೋಟಿಸ್ ಕೊಟ್ಟರು ಕೂಡ ಅದಕ್ಕೆ ಯಾವುದೇ ಕರೆಕ್ಟಾದ ಮಾಹಿತಿ ಕೊಡಲಿಲ್ಲ. ನಾವು ಇಷ್ಟೆಲ್ಲ ಇದು ಮಾಡೋದಕ್ಕೆ ಅವರು ಇಲ್ಲಿದ್ದು ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿಕೊಂಡು AR ಆಫೀಸಲ್ಲಿ ಮತ್ತು CDO ಆಫೀಸಲ್ಲಿ ಇವರೆಲ್ಲ ಸೇರಿಕೊಂಡು ಸೂಪರ್ ಸೀಟ್ ಮಾಡಿ ಮತ್ತು ಎಲೆಕ್ಷನ್ ತರೋಕ್ಕೆ ಅವ್ರು ಇದು ಮಾಡಿದ್ದಾರೆ. ನಾವು ಈಗ ಆಲ್ರೆಡಿ ಹೈಕೋರ್ಟಿಗೆ ನಾವು ದಾವೆ ಹೂಡಿದ್ದೀವಿ. ಹೈಕೋರ್ಟಿಂದ ನಾವು ಸ್ಟೇಗೆ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರೊಳಗಡೆ ಬಂದ್ಬಿಟ್ಟು ಅವರು ಎಲೆಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಚುನಾವಣೆ ಮಾಡಬೇಕಂತ 22ನೇ ತಾರೀಕು ಅಪ್ಲಿಕೇಶನ್ ಹಾಕೋದು, 24ನೇ ತಾರೀಕು ವಾಪಸ್ ಪಡೆಯೋದು, 3ನೇ ತಾರೀಕು ಎಲೆಕ್ಷನ್ನು ಮಾರ್ಚ್ 3ನೇ ತಾರೀಕು ಇದು ಮಾಡಬೇಕು, ಎಲೆಕ್ಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಂದಿದ್ದಾರೆ. ಇದು ಕೂಡಲೇ ರದ್ದಾಗಬೇಕು. ಮತ್ತು ತಪ್ಪಸ್ಥರಿಗೆ ಏನು ತಪ್ಪು ಮಾಡಿದ್ದಾರೆ, ಕಾರ್ಯದರ್ಶಿ MM ಅವರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತು ನಮ್ಮ ಸಂಘಕ್ಕೆ ಆಗಿರೋಂಥ ನಷ್ಟನ ಅವರು ತುಂಬಿಸ್ಬೇಕು, ಸಂಘಕ್ಕೆ ತುಂಬಿಸ್ಬೇಕು. ಮತ್ತು ಸುಮಾರು ನಮ್ಮ ಸಂಘದಲ್ಲಿ ರೈತರಿಗೆ 30-40 ಕುಟುಂಬದವರು ಅದನ್ನು ನಂಬ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅವ್ರಿಗೆ ಇನ್ನೂ ಬೋನಸ್ಗಳು ಕೊಟ್ಟಿಲ್ಲ. ಸುಮಾರು 3 ವರ್ಷ 4 ವರ್ಷದ ಬೋನಸ್ ನಾವು ಪೆಂಡಿಂಗ್ ಇಟ್ಕೊಂಡಿದ್ದೀವಿ. ಮತ್ತು ಬಿಲ್ಡಿಂಗಲ್ಲಿ ಸಹ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಸುಮಾರು 4 ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ನಾವು ಎಸ್ಟಿಮೇಟ್ ಮಾಡಿಸಿರೋದಕ್ಕಿಂತ ಸುಮಾರು 4 ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ. ಅದು ನಾವು ಆಡಿಟರ್ ಮುಂದೆ ತಗೊಂಡಾಗ ನಿಮ್ಮ ಕಾರ್ಯಕಾರಿ ಮಂಡಳಿಗೆ ಅದು ತಿಳಿಸಬೇಕಾಗಿತ್ತು. ಮೀಟಿಂಗ್ ಅದು ಮಾಡಬೇಕಂತ ಯಾವುದೇ ಮಾಡಿಲ್ಲ. ಅದು ಹಿಂದೆ ನಾವು ಉಪಾಧ್ಯಕ್ಷರಾಗಿದ್ದು ಫೀಲ್ಡಲ್ಲಿನೂ ಇದನ್ನು ಇದು ಮಾಡಿದ್ದಾರೆ. ನಮಗೆ ಯಾವುದೇ ದಾಖಲೆಗಳು ಇದುವರೆಗೂ ಕರೆಕ್ಟಾಗಿ ಕೊಟ್ಟಿದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಈಗ ಇರೋಂಥ ಕಮಿಟಿನ ತೆಗೆದುಬಿಟ್ಟು ಅವ್ರಿಗೆ ಇಷ್ಟ ಬಂದಂಥ ಅವ್ರ ಅಣ್ಣ ತಮ್ಮ ಮಾವ ಚಿಕ್ಕಪ್ಪ, ಕಾರ್ಯದರ್ಶಿ ಅವರು ಅಣ್ಣ ತಮ್ಮ ಚಿಕ್ಕಪ್ಪ ಮಾವ ಅತ್ತೆ ಇಂಥವರನ್ನು ಸಂಬಂಧಿಕರನ್ನು ಮಾಡಿಕೊಂಡು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಸಂಘದಲ್ಲಿ ನಷ್ಟ ಮಾಡಿದ್ದಾರೆ. ಇಷ್ಟೆಲ್ಲ ನಮ್ಮ ಮಲ್ಲೇಪುರ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ನಷ್ಟ ಆಗಿದೆ. ಆಮೇಲೆ ನೀವು DRಗೂ ಲೆಟರ್ ಕೊಟ್ಟ ಮೇಲೆ ಕ್ರಮ ಜರುಗಿಸ್ಬೇಕಂತ ಏನು ಕ್ರಮ ಜರುಗಿಸಿದೆ? ಯಾವುದೇ ಕ್ರಮ ಜರುಗಿಸಲಿಲ್ಲ. ಅವರು ನೀವು ನಿರ್ದೇಶನ ಮಾಡ್ಕೊಂಬರ್ರಿ ಅಂತ ಹೇಳಿದ್ರೆ ಬಿಟ್ಟರೆ ಯಾವುದೇ ಬಂದು ಅವರು ಚೆಕ್ ಮಾಡಲಿಲ್ಲ. CDO ಅವರು ಬಂದು ನೋಡಲಿಲ್ಲ. ಮತ್ತು AR ಅವರು ಬಂದು ತನಿಖೆ ಮಾಡಲಿಲ್ಲ. AR ಅವರು ಸುಮಾರು 6 ತಿಂಗಳ ಹಿಂದೆಯೇ ನಾವು ಅರ್ಜಿ ಕೊಟ್ಟಿದ್ವಿ, ದಾಖಲೆಗಳು ಸಮೇತ ಕೊಟ್ಟಿದ್ವಿ. AR ಅವರಿಗೆ ಮತ್ತು CDO ಅವ್ರಿಗೂ ದಾಖಲೆಗಳು ಸಮೇತ ಕೊಟ್ಟಿದ್ವಿ. ಎಲ್ಲೆಲ್ಲಿ ನಷ್ಟ ಆಗಿದೆ, ಎಷ್ಟು ನಷ್ಟ ಆಗಿದೆ ಅಂತ ಸುಮಾರು 3 ಸಾರಿ ನಾವು ನೋಟಿಸ್ ಕೊಟ್ಟಿದ್ವಿ. 1ನೇ ನೋಟಿಸು, 2ನೇ ನೋಟಿಸು, 3ನೇ ನೋಟಿಸ್, ಫೈನಲ್ ನೋಟಿಸು ಅಂತ ನೋಟಿಸ್ಗೂ ಕೂಡ ಯಾವುದೇ ರೆಸ್ಪಾನ್ಸು ಕೊಟ್ಟಿಲ್ಲ ನಮಗೆ. ಇವಾಗ ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ ಫೈನಲ್? ನಾವು ಫೈನಲ್ ಆಗಿ ಈಗ ಏನು ಎಲೆಕ್ಷನ್ ಇದೆ, ಎಲೆಕ್ಷನ್ನು ಬಂದಿರೋದನ್ನು ನಿಲ್ಲಿಸಬೇಕು. ಹಿಂದೆ ಇದ್ದಿದ್ದ ಕಮಿಟಿ ಕೋರಮ್ ಮತ್ತೆ ಬರಬೇಕು. ಆಮೇಲೆ ಅವ್ಯವಹಾರ ಮಾಡಿರೋಂಥವ್ರಿಗೆ ಶಿಕ್ಷೆ ಆಗಬೇಕು. ತುಂಬಿರ ನಷ್ಟ ಏನು ನಷ್ಟ ಮಾಡಿದಾರೆ ಅದ್ರ ಸಂಘಕ್ಕೆ ಭರಿಸಬೇಕು. ಮತ್ತು ಗ್ರಾಮಸ್ಥರಿಗೆಲ್ಲರಿಗೂ ಬೋನಸ್ ಕೊಡೋದಕ್ಕೆ ಗ್ರಾಮಸ್ಥರು 100 ಗ್ರಾಮ್ ಹಾಲಾಗಬೇಕಾದ್ರು ಕಷ್ಟಪಟ್ಟು ರಾತ್ರಿ 5 ಗಂಟೆಯಿಂದ ಎದ್ದು ಹಾಲಾಕಿ ಒಂದೊಂದು ಇವತ್ತಿನ ದಿನದಲ್ಲಿ ಬೂಸ ಹಿಂಡಿ
ಮತ್ತು ಒಂದು ಜೋಳ ಕಡ್ಡಿ 4 ರೂಪಾಯಿ 5 ರೂಪಾಯಿ ಇದೆ. ಸುಮಾರು ಕಿಲೋಮೀಟರ್ಗಳಿಂದ ಕೊಂಡ್ಕೊಂಬಂದು ಮಾಡಿ ಇಷ್ಟೆಲ್ಲ ಇದು ಮಾಡಿದ್ದಾರೆ. ಆದರೂ ಕೂಡ ಇವರು ಇದನ್ನೆಲ್ಲನೂ ಅವ್ಯವಹಾರಗಳಲ್ಲಿ ಮಾಡ್ಕೊಂಡು ತುಂಬಾ ಅಧಿಕಾರಿಗಳ ಜೊತೆ ಶಾಮೀಲು ಮಾಡಿಕೊಂಡು ಇಷ್ಟೆಲ್ಲ ನಮಗೆ ನಷ್ಟ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಮಗೆ ನ್ಯಾಯ ಬೇಕು. ಮಲ್ಲೇಪುರದಲ್ಲಿ ಎಷ್ಟು ಜನ ರೈತರು ಹಾಲಾಗ್ತಾ ಇದ್ದಾರೆ? ಸುಮಾರು 45 ಜನ 50 ಜನ ಆಗ್ತಾ ಇದ್ದಾರೆ. ಈಗ ಪ್ರೆಸೆಂಟ್ಲಿ 40 ಜನ ಸದಸ್ಯರು ಹಾಲಾಗ್ತಾ ಇದ್ದಾರೆ. ಮಲ್ಲೇಪುರ ಲೋಕೇಶ್ ಅಂತ ಮಲ್ಲೇಪುರ ಹಾಲು ಉತ್ಪಾದಕರ ಸಂಘದ ಉಪಾಧ್ಯಕ್ಷರು ಇದ್ದಾರೆ. ಸೆಕ್ರೆಟರಿಗಳು 89 ಸೇರ್ಸಂಖ್ಯೆ ಅವ್ರ ತಂದೆ ಹೆಸರಲ್ಲಿ ಜಾಸ್ತಿ ನಷ್ಟ ಮಾಡಿದ್ದಾರೆ. 9, 10 ಹಂಗೆ ಫ್ಲ್ಯಾಟ್ ಹಾಕ್ಕೊಂಡಿದ್ದಾರೆ. ಅದು ಅಂತಂದು ಬರ್ತಾಯಿದೆ, ಮ್ಯಾನಲ್ಲಿ ಬರ್ತಾಯಿಲ್ಲ, ಆಕ್ಟಿವೇಟು ಅಂತಲೂ ಬರ್ತಾಯಿದೆ. ಯಾವ ಥರ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ನಾವು ಕೇಳಿದ್ದಕ್ಕೆ ನಾವು ಎಮ್ಮೆ ಕಟ್ಕೊಂಡಿದ್ರಿ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ನಾವು ನೋಡ್ದಿದ್ದು ಗ್ರಾಮಸ್ಥರು ಯಾವ್ದು ಕಟ್ಟಿರೋ ಎಮ್ಮೆ ನೋಡೇ ಇಲ್ಲ ನಾವು ಯಾವತ್ತೂ. ಅದು ಎಂಥ ಎಮ್ಮೆ ಕೊಟ್ಟಿದ್ರೋ ನಮಗೂ ಗೊತ್ತಾಗಲಿಲ್ಲ. ಅದು ಎಚ್ ಎಫ್ ಆಗಲಿ ಜೆರ್ಸಿ ಆಗಲಿ ಯಾವುದ್ರಲ್ಲೂ 9 ಫ್ಲ್ಯಾಟ್ ಬರೋದೇ ಇಲ್ಲ. ಈ ಥರ ಹಗರಣ ಮಾಡಿದ್ದಾರೆ. ಫೀಡ್ ಲೆಕ್ಕ ಕೇಳಿದ್ರೆ ಸೆಕ್ರೆಟ್ರಿ ಮುಂಗಡ ನಾವು ಮಾಡ್ಕೊಬೋದು ಅಂತಂದು ಕ್ವಶನ್ ಹಾಕ್ತಾರೆ. ಅವ್ರಿಗೆ ಮಿನಿಮಮ್ ಇರೋದು ಇಲ್ಲ 12 ದಿನ ಇಲ್ಲ 15 ದಿನ ಏನು ಸೆಕ್ರೆಟ್ರಿ ಮುಂಗಡ ಮಾಡ್ಕೊಬೋದು. ಆದರೆ ಇವರು ವರ್ಷಗಟ್ಟಲೆ ಮುಂಗಡ ಅಂತ ತೋರಿಸ್ಕೊಂಬಂದ್ಬಿಟ್ಟು ಸ್ಟಾಕು ಅಂತಂದೆಲ್ಲ ತೋರಿಸ್ಕೊಂಡು ನಮ್ಗೆ ಈ ಥರ ಅನ್ಯಾಯ ಮಾಡಿದ್ದಾರೆ. ಅವ್ರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ವಿನಂತಿಸ್ತೀವಿ. ರಾಜೀನಾಮೆ ಕೊಟ್ಟಿರಲ್ಲ, ಏನೂ ಇಲ್ಲ ಸ್ವಾಮಿ. ರಾಜೀನಾಮೆ ನಾವೇನು ಕೊಟ್ಟಿರಲ್ಲ. ನಮ್ಮನ್ನ ಇವಾಗ ಈ ಆಶಕ್ಕೆ ಹಾಕ್ಬಿಟ್ಟವ್ರೆ. ಯಾವ ಕಾರಣಕ್ಕೆ ನಿಮ್ಮನ್ನು ಸೂಪರ್ಸೈಸ್ ಮಾಡೈತೆ ನಿಮ್ಮ ಡೈರಿ? ನಮ್ಮ ಡೈರಿ ಅವ್ರ ತೊಂದರೆದಿಂದ ಅವ್ರ ತೊಂದರೆಗೆ ಸಿಗಾಕ ಈ ಥರ ನಷ್ಟ ಮಾಡಿದ್ದೆ ಅಂತ ಕ್ವಶನ್ ಕೇಳಿ ನಾವು ಕೇಳಿದ್ವಲ್ಲ. ಇವಾಗ ಇವರೆಲ್ಲ ಹೇಳಿದ್ರಲ್ಲ, ಅದು ಇದು ಅದ್ರಾಗ ತಿಂದವ್ರು ಇದ್ರಾಗ ತಿಂದವ್ರು ಅಂತ ಹೇಳಿದ್ರಲ್ಲ, ಅದೆಲ್ಲ ದಾಖಲೆಗಳ ಸಮೇತ ನಾವೆಲ್ಲ ಕೇಳಿದ್ಕ ನಮ್ಮನ್ನು ಸೇರಿ ನಮ್ಮ ಇಜ್ಜನ್ನು ಅವನ್ನೆಲ್ಲ ಸೇರಿ ಕೇಳಿದ್ರೆ ಅವ್ರನ್ನೆಲ್ಲ ಆಚೆ ಹಾಕ್ಬಿಟ್ಟವ್ರು. ಅಷ್ಟೇ, ಇನ್ನೇನಿಲ್ಲ ಸರ್. ಎಷ್ಟು ಹಾಲಾಗ್ತಿರ ದಿನ? ಸರ್ ನಾವು ಬ್ರಹ್ಮಾಂಡ ವರ್ಷಕ್ಕೆ ಒಂದು 34 ವರ್ಷ ಆಗ್ತದೆ ಸರ್. ಬ್ರಹ್ಮಾಂಡ ಹಾಲಾಗ್ತದೆ 40-30 ಲೀಟರ್ ಆಗ್ತದೆ. ನಿಮ್ದು ಎಷ್ಟು ಬರುತ್ತೆ ಫ್ಯಾಟು? ಸರ್ ನಮ್ದು ಅಷ್ಟೇ, ಎಷ್ಟು 25 ಅಲ್ಲ, 35 4 ಎಷ್ಟು. ಅವ್ರದ್ದು ಹೆಂಗ್ ಬರುತ್ತೆ? 9 ಎಮ್ಮೆ ಕಟ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಮ್ಮೆ ಹಾಲು ಹಾಕ್ತಾ ಇದ್ದೀನಿ. ಎಮ್ಮೆ ಕಟ್ಕೊಂಡವ್ರವ್ರು? ಇಲ್ಲ ಸರ್, ಎಮ್ಮೆ ಕಟ್ಕೊಂಡಿದ್ರೆ ಮತ್ತೆ ಎಮ್ಮೆ ಹಾಲು ಕೂಡ ಅಷ್ಟು ಬರಲ್ಲ. ಅಲ್ಲ ಸರ್, ಅವರು ಸುಳ್ಳು ಹೇಳಿರಲ್ಲ ಎಮ್ಮೆ ಹಾಲು ಕೂಡ ಅಷ್ಟು ಬರಲ್ಲ ಅಂತ. ನೀವೇ ಹಂಗೆ ಹಾಕ್ಕೊಂಡ್ರಿ ಅಂತ ಅವರೇ ಮಾತಾಡ್ತಾರೆ. ನಾವು ಮೊನ್ನೆ ಸುಮಾರು 10 ವರ್ಷದಿಂದ 10 ವರ್ಷದಿಂದ ಇದೇ ಮಾಡ್ತಾ ಇದ್ದಾರೆ.